ಮತ್ತು ಜನಸಾಮಾನ್ಯರು, ಯುವಕರು, ಯುವತಿಯರು ಮತ್ತೆ ಎಲ್ಲ ಜನರು ಈ ಏನು ಆನ್ಲೈನಲ್ಲಿ ಈ ಸ್ಪೀಡ್ ಬೆಟ್ಟಿಂಗ್ ಅಥವಾ ಇನ್ನಿತರ ಆಟಗಳನ್ನು ಆಡಿ ಅಂತ ಹೇಳಿ ಚಲನಚಿತ್ರ ನಟ ನಟಿಯರು ಹಾಗೂ ಕ್ರಿಕೆಟ್ ತಾರಗಳು ಹಾಗೂ ಇನ್ನಿತರ ಜನರು ಟಿವಿನಲ್ಲಿ ಆಗ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿರ್ಬೋದು ಅಥವಾ ಇನ್ನಿತರ ಏನು ಮಾಧ್ಯಮಗಳಿದೆ ಆ ಮಾಧ್ಯಮಗಳ ಮುಖಾಂತರ ಪ್ರಚೋದನೆಗೆ ಒಳಪಡಿಸ್ತಾ ಇದೆ. ಇವತ್ತು ಇದರಿಂದ ಅವರ ಮನೆ, ಅವ್ರ ಮಕ್ಕಳು, ಅವ್ರ ಕುಟುಂಬ ಯಾರು ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಥವಾ ಯಾರು ಇದನ್ನ ಪ್ರಚೋದನೆಗೆ ಒಳಪಡಿಸ್ತಾರೆ ಅವ್ರ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಇದರಿಂದ ಅವ್ರಿಗೆ ಆದಾಯ ಬರುತ್ತೆ. ಆದ್ರೆ ಇದನ್ನೇ ಈಗ ಕೆಲವರು ಕ್ರಿಕೆಟ್ನ ತಾರೆಯನ್ನ ಫಾಲೋ ಮಾಡುವಂತ ಯುವಕರು ಯುವತಿಯರಿರ್ತಾರೆ, ಹಾಗೆ ಚಲನಚಿತ್ರ ನಟ ನಟಿಯರನ್ನ ಫಾಲೋ ಮಾಡೋಂಥವ್ರು ಇದ್ದಾರೆ. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಅವರನ್ನು ನೋಡ್ತಾ ಇದ್ರೆ ಈ ರಾಜ್ಯದಲ್ಲಿ ಒಂದು ಈ ತರ ಬದುಕಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸ್ಕೊಡ್ತಾ ಇದ್ರು. ಈ ಸಮಾಜ ಏನಾದ್ರು ಚಲನಚಿತ್ರವನ್ನ ಮಾಡಬೇಕಾದ್ರೆ ಎಷ್ಟು ಅರ್ಥಪೂರ್ಣವಾಗಿ ನಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ರು. ಆದ್ರೆ ಇವತ್ತು ನಟ ನಟಿಯರು ಅವರ ಸ್ವಂತ ಹಣಕ್ಕೋಸ್ಕರ ಈ ಯುವಕರನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಾಗ್ಲೇ ಇಂಥವರ ಮೇಲೆ ಆಂಧ್ರ ಪ್ರದೇಶದಲ್ಲಿ ಯಾವುದೇ ಒಂದು ಈ ತರ ಒಂದು ಆಪ್ಗಳಲ್ಲಿ ಅಥವಾ ತೆರೆಗಳಲ್ಲಿ ನೀವು ಇದನ್ನು ಪ್ರಚೋದನೆಯನ್ನ ಕೊಡಬಾರ್ದು ಅಂತ ಹೇಳಿ ಈಗಾಗಲೇ ವಾರ್ನಿಂಗ್ ಮಾಡಿದ್ದಾರೆ. ನಿಮಗೆ ಮಾಹಿತಿ ಗೊತ್ತಿರಲಿ, ತಮ್ಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಲವಾರು ಜನರ ಮೇಲೆ ಕ್ರಿಮಿನಲ್ ಕೇಸು ಮೊಕದ್ದಮೆ ದಾಖಲಾಗಿದೆ. ಆಮೇಲೆ ಕೆಲವರು ಸಾರಿ ಕೇಳಿ ನಾವಿನ್ ಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ತರ ಜನರನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಮಾಡಲ್ಲ ಅಂತ ಹೇಳಿ ಇವತ್ತು ಅವರು ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಕಾಶ್ ರೈ ಅವರ ಮೇಲೂ ಸಹ ಕೇಸ್ ಆಗಿತ್ತು. ಆ ಪ್ರಕಾಶ್ ರೈ ಅವರು ಸಹ ನಾವಿನ್ ಯಾವುದೇ ಕಾರಣಕ್ಕೂ ಈ ತರ ನಾವು ಯಾವುದೋ ಒಂದು ಜಾಹೀರಾತನ್ನ ನೀಡಲ್ಲ ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದ ಕೆಲವರು ಈಗಾಗಲೇ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಹಣವನ್ನ ಮನೆಯಲ್ಲಿ ತುಂಬಿಸ್ಕೊಳ್ಳೋಕ್ಕೋಸ್ಕರ, ಅವರ ಮನೆಯನ್ನ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಬೇರೆಯವರ ಮನೆಗಳನ್ನ ಹಾಳು ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಮಾಡಿ ತಮ್ಮಲ್ಲಿ ಮನವಿ ಮಾಡ್ತೇನೆ, ಈ ಕೂಡಲೇ ತಾವು ಇದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬರೋ ಜೊತೆಗೆ ಜನಸಾಮಾನ್ಯರನ್ನ ರಕ್ಷಿಸುವ ಹೊಣೆನ ನೀವು ಹೊತ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮನ್ನ ಯಾರಾದ್ರೂ ಒಬ್ರು ಮುಖ್ಯ ವ್ಯಕ್ತಿ ಅಂದಾಗ ಅವ್ರನ್ನ ಫಾಲೋ ಮಾಡುವಂತ ಜನರು ಸಹ ಇದ್ದೇ ಇರ್ತಾರೆ. ಅದರಿಂದ ನೀವು ಒಂದು ಕುಟುಂಬನ ಒಂದು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಆ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಹಾಗೆ ಈಗಾಗಲೇ ಕ್ಯಾಸಿನೋಗಳು ಅಂತ ನಮ್ಗೆ ಗೊತ್ತಿರ್ಬೇಕು, ಇದು ರಾಜ್ಯದಲ್ಲಿ ಇಲ್ಲ. ಆದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಗೋವಾ ಮತ್ತು ಇನ್ನಿತರ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕ್ಯಾಸಿನೋ ಅಂತ ನಡೀತಾ ಇದೆ. ಆ ಕ್ಯಾಸಿನೋಗಳಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಹೋಗಿದ್ ಬರ್ತಾರೆ. ಹೋಗಿದ್ ಬಂದಾಗ ಅಲ್ಲಿ ಅವರು ಪಾಪ ಯಾರೋ ಅವರು ಆಡ್ಕೊಂಡು ಬರ್ಬೋದು. ಆ ನಂತರದಲ್ಲಿ ಇವತ್ತು ಕ್ಯಾಸಿನೋಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರ ನಂಬರ್ನ ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ನೀವು ಈ ತರ ಬೆಟ್ಟಿಂಗ್ ಆಡ್ಸಿದ್ರೆ ನೀವು 30% ನಿಮಗೆ ಕೊಡ್ತೀವಿ. ಒಬ್ಬ ಯಾರಾದ್ರೂ ನಂಬರ್ ತಗೊಂಡು ನನಗೆ ಫೋನ್ ಬರುತ್ತೆ, ನಾನೇನ್ ಮಾಡ್ತಾ ಇರ್ತೀನಿ, ಎಲ್ಲ ಹೋಗಿ ಕ್ಯಾಸಿನೋ ಹಾಕೊಂಡು ಬರ್ತೀನಿ. ಬರ್ಕೊಂಡು ನಾನು ದುಡ್ಡು ಕಳ್ಕೊಂಡ್ಬಿಟ್ಟಿರ್ತೀನಿ. ದುಡ್ಡು ಕಳ್ಕೊಂಡಾಗ ಏನ್ ಮಾಡ್ಬೇಕು, ನನಗೆ ಫೋನ್ ಮಾಡ್ತಾರೆ, ನೋಡಿ ನೀವು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀರಾ, ನಿಮ್ ಸ್ನೇಹಿತರಿಗೆ ಕ್ಯಾಸಿನೋ ಆಡಿಸಿ. ಆನ್ಲೈನ್ ಕ್ಯಾಸಿನೋ ಆಡಿಸಿ ಅಂತ ಅಂದಾಗ ನಾನೇನ್ ಮಾಡ್ತೀನಿ, 10 ಜನಕ್ಕೆ ಆನ್ಲೈನ್ ಅಲ್ಲಿ ಆಡಿಯಪ್ಪ ಅಂತ ಅವರಿಗೆ ಉತ್ತೇಜನ ಕೊಡ್ತೀನಿ. ನನಗೆ 30% ಕೊಡ್ತಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬನ ಪರಿಚಯ ಮಾಡಿಸಿ ಆಡಿಸಿದ್ರೆ 30%
ಪರ್ಸೆಂಟೇಜ್ ಕೊಡ್ತೇನೆ. ಅಂದ್ರೆ ಅವ್ರು ಯಾವ ಮಟ್ಟದಲ್ಲಿ ಜನರನ್ನ ಮುಗಿಸ್ಬೇಕು ಅಂತ ಹೊರಡ್ತಾ ಇದ್ದಾರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಯುವಕ ಯುವತಿಯರಲ್ಲಿ ಜನರಲ್ಲಿ ಮನವಿ ಮಾಡ್ತೇನೆ, ಆಮಿಷಗಳಿಗೂ ಒಳಗಾಗಬೇಡಿ. ನಮ್ಮ ಅವ್ರೇನೇ ಚಲನಚಿತ್ರ ನಟಿಯರು, ಕ್ರಿಕೆಟ್ ತಾರೆಯರು ಈ ತರ ಏನ್ ಮಾಡ್ತಾರೆ ಅವರು ಚೆನ್ನಾಗಿರ್ತಾರೆ. ನಾವು ಅವ್ರನ್ನ ಮಾತು ಕೇಳ್ಕೊಂಡು ಹೋಗಿ ನಾವೇನಾದ್ರೂ ಆ ಒಂದು ಆಟಕ್ಕೆ ಬಲಿ ಬಿದ್ರೆ ನಮ್ಮ ಕುಟುಂಬ ಈಚೆಗೆ ಬರುತ್ತೆ. ನಮ್ಮ ಮಾಹಿತಿ ಇರ್ಲಿ. ಈಗಾಗಲೇ ಅದು ಮುಗೀತು. ಆಗಿದ್ ಮುಗಿತಾ ಇದ್ದಂಗೆ IPL ಶುರು. IPL ನಲ್ಲಿ